ಈ ಚುನಾವಣೆಯಲ್ಲಿ ಹಣಬಲ ಕೆಲಸ ಮಾಡಿದೆ. ಸ್ವತಃ ಸಂತೋಷ್ ಲಾಡ್ ಮತ್ತು ತುಕಾರಾಮ್ ಅವರು ಚುನಾವಣೆಯಲ್ಲಿ ನಿಂತಿಲ್ಲ. ಸ್ವತಃ ಮುಖ್ಯಮಂತ್ರಿಗಳೇ ಬಂದಿಲ್ಲಿ ಚುನಾವಣೆ ಮಾಡಿದರು. ಹಾಗಾಗಿ ನಾನು ಇವತ್ತು ಸೋತರೂ ಕೂಡ ಜನ ಕೊಟ್ಟಿರೋ ತೀರ್ಪನ್ನು ಸ್ವೀಕಾರ ಮಾಡ್ತೀನಿ. ಮತ್ತು ಧರ್ಮ ಅಧರ್ಮದ ನಡುವೆ ಇದೆ ಒಂದು ಯುದ್ಧ ನಡೀತದಲ್ಲ, ಈಗ ಅಧರ್ಮ ಗೆದ್ದಿದೆ ಈ ಚುನಾವಣೆಯಲ್ಲಿ. ಹಣಬಲದ ಮುಖಾಂತರ ಅವರು ಚುನಾವಣೆ ಗೆದ್ದಿದ್ದಾರೆ. ಇವತ್ತು ಈ ಸೋಲಿನ ಹೊಣೆಯನ್ನು ನಾನೇ ಒತ್ತುಕೊಳ್ತೇನೆ. ಇದು ಯಾರ ಮೇಲೆ ಆಗ್ತದೆ, ಈ ಸೋಲಿನ ನಾನೇ ಒತ್ತುಕೊಳ್ತೇನೆ. ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರಣ್ಣನವರು ಮತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಮತ್ತು ನಮ್ಮ ಕೇಂದ್ರ ಸಚಿವರ ಪ್ರಹ್ಲಾದ್ ಜೋಶಿ ಅಣ್ಣನವರಿಗೂ ಮತ್ತು ನಮ್ಮ ಜನಾರ್ದನ್ ರೆಡ್ಡಿ ಅಣ್ಣವರಿಗೂ ಎಲ್ಲರಿಗೂ ನಾನು ಸಂಡೂರು ವಿಧಾನಸಭಾ ಕ್ಷೇತ್ರವನ್ನು ಗೆದ್ದು ತರ್ತೇನೆ ಅಂತ ಮಾತು ಕೊಟ್ಟಿದ್ದೆ. ಅವರಲ್ಲಿ ನಾನು ಕ್ಷಮೆಯನ್ನು ಕೇಳ್ತೀನಿ, ಯಾಕೆಂದರೆ ಗೆದ್ಕೊಂಬೋದಕ್ಕಾಗಲ್ಲ ಅಂತ ನಾನು ಕ್ಷಮೆ ಕೇಳ್ತೀನಿ. ಮತ್ತು ಈ ಒಂದು ಸಂಡೂರು ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಪದಾಧಿಕಾರಿಗಳು ಹಗಲು ರಾತ್ರಿಯೆಲ್ಲ ಶ್ರಮಿಸಿದ್ದಾರೆ. ಮತ್ತು ಮತ್ತೊಮ್ಮೆ ನಾನು ಯಡಿಯೂರಪ್ಪ ಸಾಹೇಬರಿಗೆ ಮತ್ತು ಜನಾರ್ದನ್ ರೆಡ್ಡಿ ಅಣ್ಣವರಿಗೆ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಣ್ಣವರಿಗೆ ಮತ್ತು ವಿಜಯೇಂದ್ರಣ್ಣವರಿಗೆ, ರಾಮುಲು ಅಣ್ಣವರಿಗೆ ಮತ್ತು ಎಲ್ಲ ಸಮಸ್ತ ನಮ್ಮ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಆರಂಭದಲ್ಲಿ 2 ಕಡೆಗಳಲ್ಲಿ ಲೀಡ್ ಬಂದಿತ್ತು ಸರ್, 2 ಬೂತ್ಗಳಲ್ಲಿ. ಸೊ ಎಲ್ಲಿ ನಿಮಗೆ ಹಿನ್ನಡೆ ಆಯಿತು ಅಂತ? ಈಗ 1, 2ನೇ ರೌಂಡಲ್ಲಿ ಕಾಂಗ್ರೆಸ್ ಲೀಡ್ ಬಂತು. 3, 4, 5, 6 ಅಪ್ ಟು 7ನೇ ಒಂದು 4-5 ಕ್ಷೇತ್ರದಲ್ಲಿ ನಮಗೆ ಲೀಡ್ ಬಂತು. ಎಲ್ಲಿ ನಮಗೆ ಇದಾಯ್ತಂದರೆ, ಇಲ್ಲಿ ನಮಗೆ ಈ ಒಂದು ಮುಸ್ಲಿಮನ್ ಸಮಾಜ ಬಂಧುಗಳು ಮತ್ತು ನಮ್ಮ ಕುರುಬ ಸಮಾಜ ಇರ್ತಕ್ಕಂಥ ಭಾಗಗಳಲ್ಲಿ ನಮಗೆ ಸ್ವಲ್ಪ ಹೆಚ್ಚಿಗೆ ಕಾಂಗ್ರೆಸ್ ಆಯಿತಲ್ಲ. ಉಳಿದಂತೆ ಎಲ್ಲ ಕಡೆಗೂ ನಮ್ಮ ಭಾರತೀಯ ಜನತಾ ಪಕ್ಷ ಲೀಡ್ ಕೊಡ್ತು. ಅಲ್ಲ, ಪ್ರಮುಖವಾಗಿ ಏನಿಲ್ಲ. ಈಗ ಆ್ಯಕ್ಚುಲಿ ಶಿವರಾಜ್ ತೆಂಗಡವ್ರು ಬಂದಿರತಕ್ಕಂಥ ದರೋಜಿಗೆ ಅವ್ರೇನು ಭಾಗದಲ್ಲಿ ಅಡ್ಡಾಡಿದಾರಲ್ಲ, ಆ ಭಾಗದಲ್ಲಿ ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡಿದ್ರಲ್ಲ, ಹಣ ಕೆಲಸ ಮಾಡಿದೆ. ಒಂದು ಶಿವರಾಜ್ ತೆಂಗಡವ್ರು ಮೇನ್ ಅಲ್ಲೇನು ಅವ್ರದ್ದು ಒಂದು ಹಣ ಕೆಲಸ ಮಾಡಿದೆ. ಮತ್ತು ಸಿದ್ದರಾಮಯ್ಯ 3 ದಿನದ ಕಾಲ ಬಂದು ಅಲ್ಲೇನು ಉಳ್ಕೊಂಡು ಕೆಲವು ಏನು ಒಳಗಡೆ ಸಮುದಾಯದ ಜೊತೆಗೇನು ತುಕಾರಾಮ್ ಸಂತೋಷ್ ಲಾಡ್ ಏನು ಹಣದ ಒಂದು ಕಮಿಟ್ಮೆಂಟ್ ಮಾಡಿ ಏನು ಕೊಟ್ಟರಲ್ಲ, ಅದು ವರ್ಕೌಟ್ ಆಗಿದೆ. ಅದು ಬಿಟ್ಟರೆ ಆ್ಯಕ್ಚುಲಿ ನೇರವಾಗಿದ್ದು ಅವ್ರು ಹಣ ಹಂಚದೆ ಚುನಾವಣೆ ಮಾಡಿದ್ರೆ ಭಾರತೀಯ ಜನತಾ ಪಕ್ಷ ಇವತ್ತು ಗೆದ್ದಂಗೆ ಅಂತ ನಾನು ಹೇಳ್ತೇನೆ. ಇವಾಗ ಮೇಲ್ನೋಟಕ್ಕೆ ನಾವು ಚುನಾವಣೆಯಲ್ಲಿ ಅಂಕಿಅಂಶಗಳ ಪ್ರಕಾರ ಸೋತರು ಕೂಡ ನಾವು ಗೆದ್ದಂಗೆ. ಈ ಒಂದು ರಿಸಲ್ಟ್ 2028ಕ್ಕೆ ಇಲ್ಲಿ ನಾನು ನಿಮಗೆ ಇಲ್ಲಿ ಪ್ರತಿಜ್ಞೆ ಮಾಡ್ತೇನೆ. 28ಕ್ಕೆ ತುಕಾರಾಮ್ ಅವ್ರನ್ನ ಮತ್ತು ಅವ್ರನ್ನ ಸಂತೋಷ್ ಲಾಡ್ ಅವ್ರನ್ನ ಸೋಲಿಸೋದ್ರ ಮುಖಾಂತರ ಭಾರತೀಯ ಜನತಾ ಪಕ್ಷ ಬಾವುಟ ಹಿಡಿತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ.